ಮಾಡ್ತಾ ಇದ್ದೀನಿ. ಏನ್ರಿ ಏನ್ ಮಾಡತ್ತೀರಿ? ಏನೋ ಟ್ರೈ ಮಾಡತ್ತೀನಿ. ಏನೋ ಫ್ರೈ ಮಾಡಿ ಅವಲಕ್ಕಿ ಚೂಡ ಅಂತಾರೆ. ಅವಲಕ್ಕಿ ಅಲ್ಲ ಇದು, ಮೆಕ್ಕೆ ಚೂಡ. ಹಾಯ್ ಗೈಸ್, ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನೋಡಿ, ಇದು ಮೆಕ್ಕೆಜೋಳದಿಂದನೇ ಮಾಡಿರ್ತಾರೆ. ಇದು ಈ ಥರ ಸಂಡಿಗೆ ಇರುತ್ತೆ ನೋಡಿ, ಆ ಥರ ಇರುತ್ತೆ ಇದು ನೋಡಿ, ಈ ಥರ ಹಾಡಾಗಿರುತ್ತೆ. ಇದನ್ನು ತೊಗೊಂಡು ಬಂದು ನಾವು ಚೂಡ, ನಮ್ಮ ಕಡೆ ಚೂಡ ಅಂತೀವಿ. ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಎಣ್ಣೆ ಕಾಯಿಸಿ ಈ ಥರ ಫ್ರೈ ಮಾಡಬೇಕು. ಫ್ರೈ ಮಾಡಿ ತೆಕ್ಕೋಬೇಕು. ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ. ಹಾಕ್ರಿ. ಸ್ವಲ್ಪ ಎಣ್ಣೆ ಜಾಸ್ತಿ ಕಾದಿರ್ಬೇಕು ಇದಕ್ಕೆ, ಯಾಕಂದರೆ ಹಾಡಾಗಿರುತ್ತೆ. ಸ್ವಲ್ಪ ಎಣ್ಣೆ ಕಾಯ್ದಿರಬೇಕು. ಸ್ವಲ್ಪ ಉರಿನೂ ಜಾಸ್ತಿ ಇಟ್ಟಿರಬೇಕು, ಫ್ಲೇಮು. ಹಂಗಿದ್ರೆ ಬೇಗ ಉರಿಯುತ್ತೆ. ಯಾಕಂದರೆ ಮಿಡಲ್ ಈ ಥರ ಗಂಟೆಲ್ಲ ಇರಲ್ಲ ನೋಡಿ, ಈ ಥರ ಕ್ರಿಸ್ಪಿಯಾಗಿರುತ್ತೆ. ಈ ಥರ ನೋಡಿ. ಸ್ವಲ್ಪ ಬ್ರೌನಿಶ್ ಬರೋವರೆಗೂ. You have to fry till the lighter brownish, so it will be more crispy. ತೆಗಿರಿ ಆಗಿತ್ತದು. ತುಂಬ ಕೆಂಪಗೂ ಆಗಬಾರ್ದು, ಹೊತ್ತಿಸ್ಬಾರ್ದು. ಇದನ್ನು ನೀಟಾಗಿ ಹುರ್ಕೊಂಡು ತಕ್ಕೋಬೇಕು. ಈ ಥರ ಯೆಲ್ಲೋಶ್ ಕಲರ್ ನೋಡಿ. ಇದನ್ನು ಈ ಥರ ತಕ್ಕೊಂಡಿದ್ದಾದಮೇಲೆ ಶೇಂಗಾನು ಅದರಲ್ಲಿ ಹುರಿದು ತಕ್ಕೋಬೇಕು. ಹುರಿದು ಕಡಲೆ ಬೀಜ ಹುರಿದು ತಕ್ಕೊಂಡು ಚೂಡಾಗಿ ಹೇಗೆ ನಾವು ಒಗ್ಗರಣೆ ಕೊಡ್ತೀವಲ್ಲ, ಆ ಥರ ಒಗ್ಗರಣೆ ಕೊಡಬೇಕು. ಹೇಗೆ ಕೊಡಬೇಕು ಒಗ್ಗರಣೆ ಅಂತ ತೋರಿಸ್ತೀನಿ ಒಂದು ಸರ್ತಿ. ಇದೆಲ್ಲ ಫ್ರೈ ಆದಮೇಲೆ ಈ ಥರ ಎಲ್ಲ ತಕ್ಕೊಂಡ್ವಿ. ನೋಡಿ ಈ ಥರ. ಇದು ಸ್ವಲ್ಪ ಎಣ್ಣೆ ಜಾಸ್ತಿ ಹಿಡಿಯುತ್ತೆ ಕೆಳಗೆ ನೋಡಿ, ಇಲ್ಲಿ ಎಣ್ಣೆ ಇದೆ ಅದು. ಅದಕ್ಕೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಬೇಕು. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿದ್ರೆ ಅಂದರೆ ಈ ಥರ ತಿಕ್ಕಬಾರ್ದು. ಇವಾಗ ಅದೇ ಎಣ್ಣೆಯಲ್ಲಿ ಶೇಂಗಾ ಕರೆದು ತಕ್ಕೋತೀನಿ. ಶೇಂಗಾ ಜಾಸ್ತಿ, ಕಡಲೆ ಬೀಜ ಜಾಸ್ತಿ ಇಷ್ಟ ಇರೋರಿಗೆ ಜಾಸ್ತಿ ಹಾಕೋಬೋದು. ಈ ಥರ ಕೆಂಪಗಾಗೋವರೆಗೂ ತಕ್ಕೋಬೇಕು. ಎಲ್ಲ ಕರ್ಕೊಂಡು ಅದರೆಲ್ಲ ಹಾಕಿದ್ರೆ ಒಗ್ಗರಣೆಗೇನು ಜಾಸ್ತಿ ಎಣ್ಣೆ ಬೇಕಾಗಿಲ್ಲ. ಹೊರಗಡ್ಲೆನೂ ಸ್ವಲ್ಪ ಹಾಕ್ತಿದ್ದೀನಿ ನಾನು. ಕಾದಿರೋ ಎಣ್ಣೆನಲ್ಲೇ ಕರೆದು ತಕ್ಕೋಬೇಕು ಇದನ್ನು. ಈ ಚೂಡ ತುಂಬ ಖಾರ ಇರಲ್ಲ, ಸ್ವೀಟ್ ಆಗಿರುತ್ತೆ. ಸ್ವಲ್ಪ ಸಕ್ಕರೆ ಜಾಸ್ತಿ ಉದುರಿಸಬೇಕು ಇದಕ್ಕೆ. ಸ್ವೀಟು ಖಾರ ಆ ಥರ ಇರುತ್ತೆ, ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ ಸೇರುತ್ತೆ ಇದು. ಸ್ವೀಟ್ ಆಗಿರುತ್ತೆ. ಬೇಕ್ರಿನಲ್ಲೆಲ್ಲ ನೀವು ಮಿಕ್ಸರಲ್ಲಿ ಮಿಕ್ಸ್ ಮಾಡಿಕೊಟ್ಟಿರ್ತಾರೆ. ಇದನ್ನು ನೀವು ನೋಡಿರ್ಬೋದು. ಸೊ ಇದನ್ನು ಈ ಥರ ಸಪ್ರೇಟಾಗಿ ಅದರದ್ದೇ ಒಗ್ಗರಣೆ ಕೊಟ್ಕೊಂಡು ಕ್ರಿಸ್ಪಿಯಾಗಿರುತ್ತೆ. ನೀವೆಲ್ಲಾದರೂ ಔಟ್ಸೈಡ್ ಹೋಗ್ಬೇಕಾದ್ರೆ, ಪಿಕ್ನಿಕ್ ಹೋಗ್ಬೇಕಾದ್ರೂ ಚೆನ್ನಾಗಿರುತ್ತೆ ಇದು. ನಾವು ಯೂಶ್ವಲಿ ದೀಪಾವಳಿಗೆಲ್ಲ ಇದನ್ನು ಮಾಡಿರ್ತೀವಿ. ಕಾದಿರೋ ಎಣ್ಣೆನಲ್ಲೇ ಕರಿಬೇವನ್ನು ಹುರಿದು ತಕ್ಕೋಬೇಕು. ಈ ಥರ ಕುರುಕುರು ಆಗುತ್ತೆ. ಒಗ್ಗರಣೆನಲ್ಲೇ ಒಟ್ಟಿಗೆ ಹುರಿದ್ರೆ ಇದಾಗುತ್ತೆ. ಅದಕ್ಕೆ ಸಪ್ರೇಟಾಗಿ ಹುರಿದು ತಕ್ಕೋಬೇಕು. ಯಾವುದೇ ಚೂಡ ಇರಲಿ, ಶೇಂಗಾ, ಪುಟಾಣಿ ಎಲ್ಲ ಸಪ್ರೇಟ್ ಹುರ್ಕೊಂಡು ತಕ್ಕೋಬೇಕು. ಆಮೇಲೆ ಒಗ್ಗರಣೆ ಹಾಕಬೇಕು.
ಮೆಕ್ಕೆಜೋಳದ್ದು. ಈ ಥರ ತಗೊಂಡಿದ್ದಾದಮೇಲೆ ಒಗ್ಗರಣೆಗೆ ನೋಡಿ ಎಷ್ಟು ಎಣ್ಣೆ ತೊಗೊಂಡಿದ್ದೀನಿ ಅಷ್ಟಕ್ಕೆ. ಯಾಕಂದರೆ ಆಲ್ರೆಡಿ ಎಣ್ಣೆ ಇದೆ ಇದರಲ್ಲಿ ನೋಡಿ, ಕೆಳಗೆ ಇಲ್ಲಿ ಎಣ್ಣೆ ಇಟ್ಕೊಂಡಿರುತ್ತೆ. ಅದಕ್ಕೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಬೇಕು. ಇದು ಪ್ಯೂರ್ ಅರಿಶಿನ. ನಮ್ಮ ರಿಲೇಟಿವ್ ಒಬ್ಬರು ಅವರು ಅರಿಶಿನ ಬೆಳಿತಾರೆ, ಅವ್ರು ತಂದು ಕೊಟ್ಟಿದ್ದನ್ನು. ಒಗ್ಗರಣೆಗೆ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ. ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಹಾಕಿದ ತಕ್ಷಣ ಎಣ್ಣೆ ಕಾದಿರುತ್ತಲ್ಲ, ಇಮಿಡಿಯೇಟಾಗಿ ಫ್ಲೇಮ್ನ ಆಫ್ ಮಾಡಿಬಿಡ್ಬೇಕು. ಯಾಕಂದರೆ ಇಲ್ಲಾಂದರೆ ಒಗ್ಗರಣೆ ಕೆಟ್ಟೋಗ್ಬಿಡುತ್ತೆ, ಸುಟ್ಟೋಗ್ಬಿಡುತ್ತೆ. ಬೆಳ್ಳುಳ್ಳಿ ಬೇಗ ಬೆಂದ್ಬಿಡುತ್ತೆ. ಇವಾಗ ಸ್ವಲ್ಪ ಅರಿಶಿನ, ಖಾರ, ಉಪ್ಪು, ಇದನ್ನ ಕೈಯಿಂದ ಇದು ಮಾಡಬಾರ್ದು, ಈ ಥರ ಜಸ್ಟ್ ಲೈಟಾಗಿ ಈ ಥರ. ಯಾರು ಒಬ್ಬೊಬ್ಬರು ಖಾರ ಡೈರೆಕ್ಟಾಗಿ ಎಣ್ಣೆ ಹಿಡ್ಕೊಂಡಿರುತ್ತಲ್ಲ, ಖಾರ ಮೇಲೇನೆ ಉದುರಿಸ್ಬಿಡ್ತಾರೆ. ಅದರದ್ದು ತಿನ್ನಬೇಕಾದ್ರೆ ಡೈರೆಕ್ಟಾಗಿ ಒಂಥರ ಕಾಟ ಗಂಟ್ಲಿಗೆಲ್ಲ ಹತ್ತಿಬಿಡುತ್ತೆ. ಅದಕ್ಕೆ ಒಗ್ಗರಣೆಲ್ಲಿ ಹಾಕೋದು ಬೆಸ್ಟು. ನೋಡಿ, ಇವಾಗ ಮೇನ್ ಇದಕ್ಕೆ ಬೇಕಾಗಿರೋದು ಸಕ್ಕರೆ ಪುಡಿನ ಮೇಲೆ ಹಾಕಬೇಕು. ಸಕ್ಕರೆ ಪುಡಿನ ಸ್ವಲ್ಪ ಜಾಸ್ತಿ ಹಾಕ್ಬೇಕು. ಅದಕ್ಕೆ ಸ್ವೀಟಾಗಿ ಖಾರ ಆಗಿರುತ್ತೆ, ಚೆನ್ನಾಗಿರುತ್ತೆ. ಸ್ವೀಟ್ ಜಾಸ್ತಿ ಇಲ್ಲದೆ ಇರೋರು, ಖಾರ ಬೇಕಂದವರು ಸಕ್ಕರೆ ಪುಡಿ ಏನು ಹಾಕೊಳ್ಳೋದು ಬೇಕಿಲ್ಲ. ರೆಡಿ ಆಯ್ತು. ಇವಾಗ ನಮ್ಮ ಮನೆಯವ್ರು ತಿಂದ್ಬಿಟ್ಟು ಹೇಳ್ತಾರೆ ಹೆಂಗಿದೆ ಅಂತ ಟೇಸ್ಟು. ಖಾರ ಉಪ್ಪ ಸ್ವೀಟು, ಲೈಟಾಗಿ ಸ್ವೀಟು, ಚೆನ್ನಾಗಿದೆ. ಈವ್ನಿಂಗ್ ಸ್ನ್ಯಾಕ್ಸು ಟೀ ಜೊತೆ ಚೆನ್ನಾಗಿರುತ್ತದು. ಆಫೀಸ್ ಟೈಮಲ್ಲಿ ಸ್ವಲ್ಪ ಬಾಯಿಗೆ ಹಾಕೊಂಡು ಮಾಡ್ಬೋದು. ಅದಕ್ಕೆ ಮಾಡಿ ಇಟ್ಕೊಂಡಿದ್ದೀವಿ. ಈ ಥರ ಟೈಟ್ ಕಂಟೈನರ್ನಲ್ಲಿ ಡಬ್ಬದಲ್ಲಿ ತೆಗೆದಿಟ್ಕೊಂಡಿರ್ಬೇಕು. ಬೆಚ್ಚಗಾಗಲ್ಲ, ಟೈಟ್ ಕಂಟೈನರ್ನಲ್ಲಿ ತೆಗೆದು. ಸೊ ಈ ಥರ ಮಾಡಬೇಕು ಮೆಕ್ಕೆಜೋಳದ ಚೂಡ. ಮಾಡಿ ನೋಡಿ, ನೀವು ಟ್ರೈ ಮಾಡಿ ನೋಡಿ ಒಂದು ಸರ್ತಿ. ಹೇಗಿದೆ, ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ನೋಡಿಬಿಟ್ಟು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.